ನಮಸ್ಕಾರ ಪ್ರೀತಿಯ ಪುಟಾಣಿಗಳೇ. ಇಂದು ನಾವು ಅಂಕಿಗಳು ಅಥವಾ ಸಂಖ್ಯೆಗಳನ್ನು ತಿಳಿದುಕೊಳ್ಳೋಣ ಬನ್ನಿ. ಅಂಕಿಗಳು ಅಥವಾ ಸಂಖ್ಯೆಗಳು ನಮ್ಮ ದಿನನಿತ್ಯದ ಜೀವನದಲ್ಲಿ ಹಲವು ಬಾರಿ ಅವಶ್ಯಕವಾಗಿ ಬೇಕಾಗುತ್ತವೆ. ಆ ಸಂಖ್ಯೆಗಳನ್ನು ಇಂದು ನಾವು ತಿಳಿಯೋಣ ಬನ್ನಿ. ಮೊದಲಿಗೆ 0. ಇದು 0. 0 ಆದ ನಂತರ 1. 1 ಆದ ನಂತರ 2. 2 ಆದ ನಂತರ 3. 3 ಆದ ನಂತರ 4. 4 ಆದ ನಂತರ 5. 5 ಆದ ನಂತರ 6. 6 ಆದ ನಂತರ 7 ಬರುತ್ತದೆ. 7 ಇಲ್ಲಿದೆ. 7. 7 ಆದ ನಂತರ 8 ಬರುತ್ತದೆ. 8 ಇಲ್ಲಿದೆ. ಇದು 8. 8 ಆದ ನಂತರ ಇದು 9. 9 ಆದ ನಂತರ 10 ಬರುತ್ತದೆ. 10 ಅಂದ್ರೆ 1 ಮತ್ತು 0 ಎರಡೂ ಸೇರಿಸಿದರೆ 10. ಇದು 10 ಆಗುತ್ತದೆ. 0 1 2 3 4 5 6 7 8 9 10. 0 1 2 3 4 5 6 7 8 9 10. ಈಗ ನಾವು 11 ಸೃಷ್ಟಿ ಮಾಡೋಣ. 11 ಇಲ್ಲಿ 1 ಇದೆ. 11 ಅಂದರೆ 1ರ ಪಕ್ಕ 1 ಬರಬೇಕು. ಇಲ್ಲಿ 1 ಇದೆ. 1ರ ಪಕ್ಕ 1 ನಾವು ಜೋಡಿಸಿದಾಗ ಇದು 11 ಆಯ್ತು. 11. ಈಗ ನಾವು 12 ಸೃಷ್ಟಿ ಮಾಡೋಣ. 1 ತೆಗೆಯೋಣ, 2 ಇಡೋಣ. ಇದು 12. 12. ಈಗ 13 ಸೃಷ್ಟಿ ಮಾಡೋಣ. ಇದು 13. 13. ಮತ್ತೆ ತೆಗೆಯೋಣ, 4 ಸೇರಿಸೋಣ. 14. 14. ಮತ್ತೆ ತೆಗೆಯೋಣ, 5 ಜೋಡಿಸೋಣ. ಇದು 15. 15. 15. ಮತ್ತೆ ತೆಗೆಯೋಣ, 6 ಜೋಡಿಸೋಣ. ಇದು 16. 16. ಇದನ್ನ ತೆಗೆಯೋಣ, 7 ಜೋಡಿಸೋಣ. ಇದು 17. 17. 7 ತೆಗೆಯೋಣ, 8 ಪಕ್ಕದಲ್ಲಿ ಇರಿಸಿದಾಗ ಇದು 18. 18. 8 ತೆಗೆಯೋಣ, 9 ಪಕ್ಕಕ್ಕೆ ಇಡೋಣ. ಇದು 19. 19. ಇದಾದ ನಂತರ 20 ಬರುತ್ತದೆ. 20 ಅಂದರೆ ನಾವು ಈ 2 ತೆಗೆದುಕೊಳ್ಳೋಣ. ಮತ್ತೆ ಪಕ್ಕದಲ್ಲಿ 0 ಸೇರಿಸಿದಾಗ 20 ಆಗುತ್ತದೆ. 20. 20. ಮಕ್ಕಳೇ, ಇವು ನಮ್ಮ ಅಂಕಿ ಸಂಖ್ಯೆಗಳು. ಇದನ್ನೇ ನಾವು ಪುನರಾವರ್ತನೆ ಮಾಡಬಹುದು. 2ರ ಮುಂದೆ 1 ಇಟ್ಟಾಗ 21. 21 ಆಗುತ್ತದೆ. 2ರ ಬಾಜು 3 ಸೇರಿಸಿದಾಗ 23. ಇದು 23 ಆಗುತ್ತದೆ. ಹೀಗೆ ಅಂಕಿ ಸಂಖ್ಯೆಗಳ ಬಗ್ಗೆ ನಾವು ಪುನರಾವರ್ತನೆ ಮಾಡಿ ಅವುಗಳನ್ನ ಸೃಷ್ಟಿ ಮಾಡಬಹುದು. ಮಕ್ಕಳೇ, ಇಂದು ನೀವು ಅಂಕಿ ಸಂಖ್ಯೆಗಳ ಬಗ್ಗೆ ತಿಳಿದುಕೊಂಡಿದ್ದೀರಿ. ನೀವು ನಿಮ್ಮ ಮನೆಯಲ್ಲಿ ಅಂಕಿ ಸಂಖ್ಯೆಗಳನ್ನ ಅಭ್ಯಾಸ ಮಾಡಿ. ನಮಸ್ಕಾರ.